1965ರ ಯುದ್ಧದ ಸಮಯದಲ್ಲಿ ಭಾರತದ ಆಗಸದಲ್ಲಿ ಒಂದು ಸಿಂಹಗರ್ಜನೆಯಿತು. ಫ್ಲೈಟ್ ಲೆಫ್ಟಿನೆಂಟ್ ಕೆಸಿ ನಂದಕಾರ್ಯಪ್ಪ ಅವರು ಹಗಲು ರಾತ್ರಿ ಶತ್ರುಗಳ ಮೇಲೆ ದಾಳಿ ಮಾಡುತ್ತಿದ್ದರು. ಆದರೆ ಒಂದು ದಿನ ಅವರ ಫೈಟರ್ ಜೆಟ್ ಶತ್ರುಗಳ ಗುಂಡಿನ ದಾಳಿಗೆ ಒಳಗಾಯಿತು. ಅವರು ಬದುಕುಳಿದರು, ಆದರೆ ಪಾಕಿಸ್ತಾನಿ ಸೈನ್ಯದಿಂದ ಸೆರೆ ಹಿಡಿಯಲ್ಪಟ್ಟರು. ಫ್ಲೈಟ್ ಲೆಫ್ಟಿನೆಂಟ್ ಕೆಸಿ ನಂದಕಾರ್ಯಪ್ಪ ನಮ್ಮ ವಶದಲ್ಲಿದ್ದಾರೆ ಎಂಬ ಸುದ್ದಿ ಪಾಕಿಸ್ತಾನದಿಂದ ಬಂದಾಗ ಇಡೀ ರಾಷ್ಟ್ರವೇ ಬೆಚ್ಚಿಬಿದ್ದಿತ್ತು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಒಂದು ಪಿತೂರಿಯನ್ನು ರೂಪಿಸಿದರು. ನಂದಕಾರ್ಯಪ್ಪ ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಕೆಎಂ ಕಾರ್ಯಪ್ಪ ಅವರ ಮಗ ಅಂತ ಅಯೂಬ್ ಖಾನ್ಗೆ ತಿಳಿದಿತ್ತು. ಅವರು ಜನರಲ್ ಕೆಎಂ ಕಾರ್ಯಪ್ಪ ಅವರಿಗೆ ತಕ್ಷಣವೇ ಫೋನಾಯಿಸಿ ಹೀಗೆಂದರು: ಜನರಲ್ ಸಾಹೀಬ್, ನೀವು ಬಯಸಿದರೆ ನಿಮ್ಮ ಮಗನನ್ನು ಸುರಕ್ಷಿತವಾಗಿ ಭಾರತಕ್ಕೆ ಹಿಂತಿರುಗಿಸಲಾಗುತ್ತದೆ ಅಂತ. ಅಂತಹ ಕ್ಷಣದಲ್ಲಿ ಯಾವುದೇ ತಂದೆಯಾದರೂ ಅಳುತ್ತಿದ್ದರು, ತನ್ನ ಮಗನನ್ನು ವಾಪಸ್ ಕಳುಹಿಸುವಂತೆ ಕೇಳುತ್ತಿದ್ದರು. ಆದರೆ ಕಾರ್ಯಪ್ಪನವರು ಅಂದು ಹೇಳಿದ್ದು ಅದು ಇತಿಹಾಸವಾಯಿತು. ಜನರಲ್ ಕಾರ್ಯಪ್ಪ ಶಾಂತ ಧ್ವನಿಯಲ್ಲಿ ಹೀಗೆ ಹೇಳಿದರು: ಕೆಸಿ ನಂದಕಾರ್ಯಪ್ಪ ನನ್ನ ಮಗನಲ್ಲ, ಅವನು ಭಾರತದ ಮಗ. ಅವನು ಯುದ್ಧ ಖೈದಿ ಮತ್ತು ಪಾಕಿಸ್ತಾನವು ಇತರ ಭಾರತೀಯ ಯುದ್ಧ ಖೈದಿಗಳನ್ನು ನಡೆಸಿಕೊಳ್ಳುವ ರೀತಿಯಲ್ಲಿಯೇ ಅವನನ್ನು ನಡೆಸಿಕೊಳ್ಳಬೇಕು. ನೀವು ಅವನನ್ನು ಬಿಡುಗಡೆ ಮಾಡಲು ಬಯಸಿದರೆ ಎಲ್ಲಾ ಭಾರತೀಯ ಯುದ್ಧ ಖೈದಿಗಳನ್ನು ಜೊತೆಗೇ ಬಿಡುಗಡೆ ಮಾಡಿ, ಯಾಕೆಂದರೆ ಇಡೀ ಭಾರತೀಯ ಸೇನೆಯವರು ನನ್ನ ಮಕ್ಕಳು. ಕಾರ್ಯಪ್ಪನವರ ಈ ಮಾತುಗಳನ್ನು ಕೇಳಿ ಪಾಕಿಸ್ತಾನ ದಿಗ್ಭ್ರಮೆಗೊಂಡಿತು. ಕೆಲವು ದಿನಗಳ ನಂತರ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚಾಯಿತು ಮತ್ತು ಅಂತಿಮವಾಗಿ ಪಾಕಿಸ್ತಾನವು ಎಲ್ಲಾ ಭಾರತೀಯ ಯುದ್ಧ ಖೈದಿಗಳೊಂದಿಗೆ ಕೆಸಿ ನಂದಕಾರ್ಯಪ್ಪ ಅವರನ್ನು ಕೂಡ ಬಿಡುಗಡೆ ಮಾಡಿತು. ಮತ್ತು ಜನರಲ್ ಕಾರ್ಯಪ್ಪ ಅವರನ್ನು, ನೀವು ನಿಮ್ಮ ಮಗನನ್ನು ಅಂದೇ ಯಾಕೆ ಕೇಳಲಿಲ್ಲ ಎಂದು ಕೇಳಿದಾಗ ಅವರು ಮುಗುಳ್ನಗುತ್ತಾ, ಒಬ್ಬ ತಂದೆ ಒಬ್ಬ ಮಗನನ್ನು ಮಾತ್ರ ಉಳಿಸುತ್ತಾನೆ, ಆದರೆ ಒಬ್ಬ ಸೇನಾಧಿಪತಿ ಇಡೀ ರಾಷ್ಟ್ರದ ಮಕ್ಕಳನ್ನು ಉಳಿಸುತ್ತಾನೆ ಎಂದರಂತೆ. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಭಾರತದ ಮೊದಲ ಕಮಾಂಡರ್ ಇನ್ ಚೀಫ್, ರಕ್ತ ಸಂಬಂಧಗಳನ್ನು ಮೀರಿದ ಸೈನಿಕ.